ನಾನು ಇವಾಗ ಸ್ಟವ್ ಹಚ್ಚಿ ಪಾತ್ರೆ ಇಟ್ಟಿದ್ದೀನಿ. ಮತ್ತು ಪಾತ್ರೆ ಬಿಸಿ ಆದಮೇಲೆ ಬಿಸಿ ಹಾಕಿಟ್ಟಿದ್ದೀನಿ. ಈಗ ಕುಕ್ಕರ್ಗೆ ನಾನು ಎಣ್ಣೆ ಮತ್ತು ತುಪ್ಪ ಕಾದಿರೋದನ್ನ ನಾನು ಆ ಕಡೆ ಪಾತ್ರೆಲಿ ಕಾಯಿಸ್ಕೊಂಡಿದ್ದೀನಿ. ಅದನ್ನು ಎಣ್ಣೆ ಮತ್ತು ತುಪ್ಪ ಎರಡೂ ಕಾದಿರುವಂಥದ್ದನ್ನ ಕುಕ್ಕರ್ಗೆ ಹಾಕಿದ್ದೀನಿ. ಹಾಕ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮಸಾಲೆ ಐಟಮ್ಸು ಹೂವು, ಚಕ್ಕೆ, ಮೊಗ್ಗು ಇವೆಲ್ಲ ಸಹ ಹಾಕ್ತಾಯಿದ್ದೀನಿ. ಬಾತೆಲೆ, ಈರುಳ್ಳಿ ಹಾಕಿ ಬಾಡಿಸ್ತಾಯಿದ್ದೀನಿ. ಬಾಡಿಸ್ಬೇಕು ಈ ಥರ. ಎಣ್ಣೆ ತುಪ್ಪ ಎರಡನ್ನೂ ಸೇರಿಸಿ ಚೆನ್ನಾಗಿರುತ್ತೆ. ಗೋಡಂಬಿ ಸೇರಿಸ್ತಾಯಿದ್ದೀನಿ. ಪುದೀನ ಸೊಪ್ಪು, ಈಗ ತೊಳೆದಿಟ್ಕೊಂಡಿದ್ದೀನಿ ಅಕ್ಕಿನ. ಒಂದು ಪಾವು ಅಕ್ಕಿ, ಕೆಂಪಕ್ಕಿ, ಒಂದು ಪಾವು ಬಾಸುಮತಿ, ಒಂದು ಪಾವು ಕೆಂಪಕ್ಕಿ ಎರಡನ್ನೂ ತೊಳೆದು ಇಟ್ಕೊಂಡಿದ್ದೆ. ತೊಳೆದು ನೆನೆಸಿ ಇಟ್ಟಿದ್ದೆ. ಆ ಅಕ್ಕಿನ ಇದರಲ್ಲಿ ಸೇರಿಸ್ತಾಯಿದ್ದೀನಿ. ನಾನು ಇದನ್ನು ಬಾಡಿಸ್ತಾಯಿದ್ದೀನಿ ಇದರಲ್ಲಿ. ಇವಾಗ ಕಾಯಿಸ್ಕೊಂಡಿರೋ ಬಿಸಿನೀರನ್ನ ಅದರಲ್ಲಿ ಸೇರಿಸ್ತಾಯಿದ್ದೀನಿ. ಅಳತೆಗೆ ತಕ್ಕ ಹಾಗೆ 2 ಲೋಟ ಅಕ್ಕಿ, 3.5 ಲೋಟ ನೀರು ಸೇರಿಸ್ತಾಯಿದ್ದೀನಿ. ಉಪ್ಪು ಸೇರಿಸ್ತಾಯಿದ್ದೀನಿ. ಈಗ ಮೇಲಿಂದ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. 2 ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ಇವಾಗ ಕುಕ್ಕರ್ ಮುಚ್ಚಿದೆ. ಈಗ 2 ವಿಸಲ್ ಬಂದಮೇಲೆ ಓಪನ್ ಮಾಡ್ತೀನಿ. ಇವಾಗ ಇದು ರೆಡಿ ಆಯಿತು ನೋಡಿ. ಎಷ್ಟು ಸೂಪರಾಗಿ ರೆಡಿಯಾಗಿದೆ ಫ್ರೆಂಡ್ಸ್, ಸೂಪರಾಗಿರುತ್ತೆ. ಈಗ ಗೀ ರೈಸ್ ರೆಡಿ ಆಯಿತು. ಇವಾಗ ನಾನು ಸರ್ವ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ನಾನು ಇದು ಗೀ ರೈಸ್ ಮತ್ತು ಚಿಕನ್ ಗ್ರೇವಿ ಮತ್ತು ಕಬಾಬ್ ಜೊತೆ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಹಾಗೆ ಮಾಡಿ ಎಂಜಾಯ್ ಮಾಡಿ, ಖುಷಿಪಡಿ, ಚೆನ್ನಾಗಿ ತಿನ್ನಿ. ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್.